ಫ್ರೆಂಡ್ಸ್, ನೀವು ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೋಡ್ರಿ, ಕಡಲೆ ನಾನೊಂದು ಕೆಜಿ ತಗೊಂಬಂದ್ಬಿಟ್ಟೆ ರೀ. 1 ಕೆಜಿ ತಂದು ಒಂದು ಪಾವು ನೆನೆ ಹಾಕ್ಕೊಂಡಿದ್ದೀನಿ. ನೋಡ್ರಿ, 2 ದಿನಕ್ಕಿಂತ ಮುಂಚೆ ನೆನೆ ಹಾಕಿದ್ದೀನಿ. ನಿನ್ನೆ ತೆಗೆದು ಒಂದು 10 ಸತಿ ತೊಳೆದ್ಬಿಟ್ಟೆ. ತೊಳೆದ ಮೇಲೆ ಒಂದು ಬಾಕ್ಸಿಗೆ ಹಾಕ್ಬಿಟ್ಟಿದ್ದೀನಿ ರೀ. ಒಂದು ಹನಿ ನೀರಿರಬಾರ್ದು. ಮೊಳಕೆ ನೋಡ್ರಿ ಹೆಂಗೆ ಬಂದುಬಿಟ್ಟಿದಾವೆ. ಉಪ್ಪಿಟ್ರಿ ತುಂಬ ರುಚಿಯಾಗಿರುತ್ತೆ. ಏನು ಉಪ್ಪಿಟ್ಟು ಅಂತ ಅನ್ಕೊತಾ ಇದ್ದೀರಾ ನೀವು? ಇದು ಜೋಳದ ಉಪ್ಪಿಟ್ಟು ನೋಡ್ರಿ. ಜವಾರಿ ಜೋಳ ತುಂಬ ಟೇಸ್ಟಿ ರೀ. ಉಳ್ಳಾಗಡ್ಡಿ ತಂಪ್ರಿ, ತಪ್ಪದೇ ಆಗಿ ನೀವು ಟ್ರೈ ಮಾಡಿರಿ. ತುಂಬ ಚಲೋ ರೀ ಇದು ದೇಹಕ್ಕೆ. ನೋಡ್ರಿ, ಹುಡುಗರು ಹಿಂಗೆ ಇಟ್ಕೊಟ್ರೆ ತುಂಬ ರುಚಿಯಾಗಿ ತಿಂದುಬಿಡ್ತಾರೆ. ಹೆಲ್ತ್ಗೂ ಒಳ್ಳೇದ್ರಿ. ಭಾರಿ ಟೇಸ್ಟಿ. ತಪ್ಪದೇ ಆಗಿ ನೀವು ಟ್ರೈ ಮಾಡಿರಿ. ಟ್ರೈ ಮಾಡೋದನ್ನ ತೋರಿಸ್ಬಿಡ್ತೀನಿ ನೋಡ್ರಿ. ಬಾಣಲಿ ಇಟ್ಕೊಳ್ರಿ. ಒಲೆ ಮೇಲೆ ಕೊಕೊನೆಟ್ ಆಯಿಲ್ ಹಾಕ್ಕೊಂಬಿಡ್ರಿ. ಚೆನ್ನಾಗಿ ಕಾದ್ಮೇಲೆ ನೋಡ್ರಿ, ಸ್ವಲ್ಪ ಬಿಸಿ ಆಗ್ತಾ ಇರ್ತದೆ ನೋಡ್ರಿ. ಆವಾಗ ಸಾಸಿವೆ ಹಾಕ್ಬಿಡ್ರಿ. ಸಾಸಿವೆ ಹಾಕಿದ್ಮೇಲೆ ಚಿಟ್ ಅಂತತೆ ಕಡಲೆಬೇಳೆ ಹಾಕ್ಬಿಡ್ರಿ. ಕಡಲೆಬೇಳೆ ಹಾಕಿದ್ಮೇಲೆ ಉದ್ದಿನಬೇಳೆ ಹಾಕಿದ್ಮೇಲೆ ನೋಡ್ರಿ, ಬೇಯ್ತಾ ಇದೆ. ಕಲರ್ ಬರ್ಬೇಕು ಸ್ವಲ್ಪ. ನೋಡ್ರಿ, ಕಲರ್ ಬರ್ತಾ ಇದೆ. ಈಗ ಸಣ್ಣಗೆ ಹೆಚ್ಚಿದ್ದು 4 ಮೆಣಸಿನ್ಕಾಯಿ ಹಾಕೊಂಡ್ಬಿಡ್ರಿ. ಸಣ್ಣಗೆ ಹೆಚ್ಚಿದ್ದು ಉಳ್ಳಾಗಡ್ಡೆ 2 ದೊಡ್ಡವ್ರಿ. ನೋಡ್ರಿ, ಹಸಿ ಶುಂಠಿ ಸಣ್ಣ ಪೀಸಾಗಿ ಮಾಡ್ಕೊಂಡ್ಬಿಡ್ರಿ. ತುಂಬ ಟೇಸ್ಟಿ. ಹಸಿ ಶುಂಠಿ ಭಾರಿ ಒಳ್ಳೇದ್ರಿ ಚರ್ಮಕ್ಕೆ. ನೋಡ್ರಿ, ಕರಿಬೇವು ಸೊಪ್ಪು ಒಂದು 5 ರಂಬಿ ತಗೊಂಬಿಡ್ರಿ. ಕಣ್ಣಿಗೆ ಕಾಂತಿ ಕೊಟ್ಟು ಬಿಡ್ತತೆ. ಹೆಚ್ಚಿಗೆ ಹಾಕ್ಕೊಳ್ರಿ, ನಿಮಗೆ ಎಷ್ಟು ಬೇಕಷ್ಟು. ನಾನಂತೂ 5 ಹಾಕಿದ್ದೀನಿ ರೀ. ಇಬ್ಬರಿಗೆ ಮಾಡ್ತಾ ಇದ್ದೀನಿ ನಾನು. ನೀವು ಎಷ್ಟು ಬೇಕಷ್ಟು ಮಾಡ್ಕೋಬೋದ್ರಿ. ನೋಡ್ರಿ, ನಿಮ್ಮ ಜನ ಜಾಸ್ತಿ ಇದ್ದರೆ ಜಾಸ್ತಿ ಮಾಡ್ಕೊಳ್ರಿ. ಸ್ವಲ್ಪ ಜನ ಇದ್ದಿದ್ರೆ ನಾನು ಎಷ್ಟು ಹಾಕ್ತಾ ಇದ್ದೀನೋ ನೀವು ಅಷ್ಟೇ ಹಾಕ್ರಿ. ಇಬ್ಬರೇ ಇದ್ದಿದ್ರೆ ಮಾತ್ರ. ಸ್ವಲ್ಪ ಸಾಲ್ಟ್ ಹಾಕೊಂಡ್ಬಿಡಮ್ರಿ. ಜೋಳ ಫಸ್ಟಿಗೆ ಕುದಿಸ್ಬೇಕ್ರಿ. ಕುಕ್ಕರ್ ಇಟ್ಟು ಮೆತ್ತಗ ಒಂದು 10 ಸತಿ ಆದ್ರೂ ತೊಳೆಬಿಡ್ಬೇಕ್ರಿ. ಇದು ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ಬೇಕ್ರಿ. ಜೋಳ ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಕುಕ್ಕರಿಗೆ ಹಾಕಿ 1 ಕಪ್ಪಿಗೆ 2 ಕಪ್ಪು ವಾಟರ್ ಹಾಕಿ ಕುದಿಸ್ಕೋಬೇಕ್ರಿ ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ಹಿಂಗೆ ವಾಟರು ಚೆಲ್ಲಬೇಡ್ರಿ. ನೀರು ಹಾಕೋದು ಬೇಡ ಉಪ್ಪಿಟ್ಟಿಗೆ. ನೋಡ್ರಿ ಹೆಂಗೆ ಕುದಿಸ್ಬಿಟ್ಟಿದ್ದಾವೆ. ಕುಕ್ಕರ್ ಇಟ್ಬಿಟ್ಟಿದ್ದೀವಲ್ಲ, ಮೆತ್ತಗೆ ಕುದಿಸ್ಬಿಟ್ಟಿದ್ದಾವೆ. ದೇಹಕ್ಕೆ ಭಾರಿ ಒಳ್ಳೆಯದು. ತಪ್ಪದೇ ಆಗಿ ನೀವು ಹಿಂಗೆ ಟ್ರೈ ಮಾಡಿರಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ತಪ್ಪು ರೈಟು ಇದ್ದಿದ್ರೆ. ನೋಡಿ ಫ್ರೆಂಡ್ಸ್, ಭಾರಿ ರುಚಿ ರೀ ಜೋಳದ್ದು ಉಪ್ಪಿಟ್ಟು. ಜವಾರಿ ಜೋಳ ತಗೊಳ್ರಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಕಾಮೆಂಟ್ ಮಾಡಿರಿ. ನಮಗೆ ತೃಪ್ತಿಯಾಗಿರ್ತತ ನಮ್ಮ ವಿಡಿಯೋ ನೋಡ್ತಿದಾರ ಇವರು ಅಂತ. ನೋಡಿ ಫ್ರೆಂಡ್ಸ್, ಎಲ್ಲ ಆಗಿಬಿಟ್ಟಿದೆ. ತುಂಬ ಟೇಸ್ಟಿ. ತಪ್ಪದೇ ಆಗಿ ಟ್ರೈ ಮಾಡಿರಿ. ನೀವೂ ಮಿಸ್ ಮಾಡಬೇಡ್ರಿ. ಅಜ್ಜಿರು ಅಜ್ಜಂದರು ಎಲ್ಲರೂ ಉಣ್ಬೋದ್ರಿ ಇದು ಉಪ್ಪಿಟ್ಟು. ರವೆ ಇದ್ದಿದ್ರೆ ರವಿಯಿಂದ ಮಾಡ್ಕೊಳ್ರಿ. ಜೋಳ ಇದ್ದರೆ ಮಾತ್ರ ನೈಟ್ ನೆನೆ ಹಾಕಿ ಬೆಳಿಗ್ಗೆ ಕುಕ್ಕರಿಗಿಟ್ಟು ಹಿಂಗೆ ಮಾಡ್ಕೊಳ್ರಿ. ಭಾರಿ ರುಚಿ. ನಮಗೆ ಹಿಂಗೆ ಇಷ್ಟ, ಅದಕ್ಕೆ ನಾನು ಹಿಂಗೆ ಮಾಡಿದ್ದೀನಿ. ಜೋಳ ಹೊಡೆದಿಲ್ಲ ರೀ, ಮಿಕ್ಸಿಯಿಂದ ಹೊಡ್ಕೋಬೋದು, ಆದ್ರೇನು ನಾನು ಹೊಡೆದಿಲ್ಲ. ನಮಗೆ ಹಿಂಗೆ ಟೇಸ್ಟ್ ಚಲೋ ಇರ್ತತೆ. ಸ್ವಲ್ಪ ತುಪ್ಪ ಇದ್ದರೆ ತುಪ್ಪ ಬಿಡ್ರಿ ಲಾಸ್ಟಿಗೆ ಇಳಿಸಕಾರ. ಒಂದು 5 ನಿಮಿಷ ಮುಚ್ಚಿಬಿಡಮ್ರಿ. 5 ನಿಮಿಷ, ಜಾಸ್ತಿ ಬೇಡ್ರಿ. ನೋಡ್ರಿ, ತೆಗೆದು ನೋಡ್ಬಿಡಮ್ಮ. ರೆಡಿ ಆಗಿಬಿಡ್ತು. ಸೂಪರ್. ವಾವ್, ಭಾರಿ ಟೇಸ್ಟಿಯಾಗಿದೆ ರೀ. ನೀವು ಬೇಕಾದರೆ ಮಾಡ್ಕೊಳ್ರಿ, ಇಲ್ಲಾಂದರೆ ಇಲ್ಲ. ಒಂದು ಸತಿ ಟೇಸ್ಟ್ ಮಾಡಿದರೆ ಸಾಕು, ಮತ್ತೆ ಮಾಡ್ಕೋಬೇಕು ಅನಿಸ್ತತೆ. ನೋಡಿ ಫ್ರೆಂಡ್ಸ್, ರೆಡಿ ಆಗಿಬಿಟ್ಟಿದೆ. ಉಳ್ಳಾಗಡ್ಡಿ ರೆಡಿ. ಹಿಂಗೆ ಕೊಯ್ಕೊಂಡು ಇಟ್ಕೊಳ್ರಿ. ಎಲ್ಲರೂ ಇಷ್ಟವಾಗಿ ತಿಂದುಬಿಡ್ತಾರ. ತಾಯಿನೂ ಅಷ್ಟು ಹೆಲ್ಪ್ ಮಾಡಲ್ಲಂತ್ರಿ. ಉಳ್ಳಾಗಡ್ಡಿ ನಮಗೆ ಅಷ್ಟು ಹೆಲ್ಪ್ ಮಾಡ್ತದಂತ.
ಅದು ಶಾಸ್ತ್ರ ಐತೆ ನೋಡ್ರಿ. ಕಡಲೆ ಕಾಳು ಹೆಂಗೆ ನೆನೆಯಾಕೆ ಹೆಂಗೆ ಬೀಜ ಬಂದ್ಬಿಟ್ಟಿದಾವೋ. ಇದು ದೇಹಕ್ಕೆ ಭಾರಿ ಒಳ್ಳೆಯದು. ನೆಗಡಿ ಜ್ವರ ಕೆಮ್ಮು ಯಾವುದು ಬರೋದಿಲ್ಲ. ದಿನಕ್ಕೆ ಒಂದು 5 ಸ್ಪೂನ್ ಆದರೂ ತಿಂದುಬಿಡ್ರಿ. ಹಿಂಗೆ ಮೊಳಕೆ ಬಂದಿದ್ದು ನಿಮಗೆ ವಜನೂ ಕಮ್ಮಿ ಆಗಿಬಿಡ್ತೀರಾ, ಹೊಟ್ಟೆನೂ ಬರೋದಿಲ್ಲ, ತೂಕನೂ ಕಮ್ಮಿ ಆಗ್ತೀರಾ. ತಪ್ಪದಾಗೆ ಟ್ರೈ ಮಾಡಿರಿ. ನಿಮಗೆ ಇಷ್ಟ ಇದ್ದರೆ ಮಾತ್ರ ಲೈಕ್ ಮಾಡಿರಿ, ಇಲ್ಲಾಂದರೆ ಇಲ್ಲ. ಬಾಯ್ 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 ಫ್ರೆಂಡ್ಸ್. ಮತ್ತೆ ಮತ್ತೆ ನೋಡ್ಬೇಕು ಅನಿಸ್ತಲ್ಲ, ಅದಕ್ಕೆ ನೋಡ್ತಾ ಇದ್ದೀನಿ ರೀ ನಾನು. ತುಂಬ ಚೆನ್ನಾಗೈತೆ, ಟೇಸ್ಟೂ ಹಂಗೆ ಐತೆ ನೋಡಿ ಫ್ರೆಂಡ್ಸ್. ಇದು ಸ್ವಲ್ಪ ಪಕ್ಕಕ್ಕೆ ಇಟ್ಬಿಡಮ್ಮ. ಈಗ ಇದು ಉಪ್ಪಿಟ್ಟು, ಇದು ಉಳ್ಳಾಗಡ್ಡಿ ತೊಕಳೆ ತಗೊಂಡು ಮ್ಯಾಲೆವು ಸ್ವಲ್ಪ ಹಿಂಗೆ ಇಟ್ಕೊಂಡು ತಿಂದಿದ್ರೆ ಇರ್ತೈತ್ರಿ. ಪಾನಿಪೂರಿ ತಿಂದಷ್ಟು ರುಚಿ ಇರ್ತದ, ತಪ್ಪದೇಗ ನೋಡ್ರಿ. ವಾವ್ ಸೂಪರ್. ನಿಮಗಿಷ್ಟ ಆದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನಿಮ್ಮ ಅಮ್ಮವರಿಗೆ, ನಿಮ್ಮ ಅತ್ತೆಯವರಿಗೆ, ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಶೇರ್ ಮಾಡ್ರಿ. ಹಿಂಗೆ ಮಾಡ್ಕೊಳ್ರಿ ಅಂತ ಹೇಳ್ರಿ. ಜೋಳದ ಉಪ್ಪಿಟ್ಟು. ಬಾಯ್ ಬಾಯ್.